ಅವತ್ತು ತಿಳಿದೇನ ಮೇಲೆ ಕೈ ಮಾಡ್ಬಿಟ್ಟೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಟ್ಕೋಬೇಡಿ. ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ. ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ದಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ ಕುಲ, ಗೋತ್ರ, ಅಂತಸ್ತು ಏನನ್ನು ಕೇಳದೆ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮ್ ತಂದೆ ತಾಯಿ ಕರೆಸಿ ಮಾತಾಡ್ತೀನಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ನಾನೊಬ್ಬ ಅನಾಥ. ಮತ್ತೆ ಜೀವನ? ವಿದ್ಯೆ ಇದೆ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿ ದುಡ್ದು ನಿಮ್ ತಂಗಿನ ಹೂವಿನ ತರ ನೋಡ್ಕೋತೀನಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಮಮ ಜೀವನ ಹೇತುನಾ ಕಂಠೆ ಭದ್ರಾಣಿ ಶುಭಗೆ ಮಮ ಜೀವ ಶರದೃತಾಂ. ಆಕಾಶ್, ಹೆತ್ತ ತಾಯಿ ನಾನು ಬದುಕೇ ಇದ್ದೀನಿ, ಅಕ್ಕ ಭಾವ ಇದ್ದಾರೆ, ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಳ್ತಿದ್ಯಲ್ಲೋ, ನಿನಗೆ ನ್ಯಾಯವೇನು? ತಾಯಿನಾ? ಹೌದಪ್ಪ, ನಾನೇ ಇವನ ಹೆತ್ತ ತಾಯಿ. ಆಕಾಶ್, ನನಗೆ ಯಾರು ಇಲ್ಲ, ಅನಾಥ ಅಂತ ಹೇಳಿದೆ. ಅದು ತಾಯಿ ಬದುಕಿರೋವಾಗ್ಲೇ ಸಾಯಿಸ್ಬಿಟ್ಟಿದ್ಯಲ್ಲೋ, ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ? ಸಾಕು ಸುಂದರಮ್ಮ. ನಾನ್ ಬೇಡ ಬೇಡ ಅಂದ್ರು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಕುತ್ಕ ಕಂದಿಟ್ಟೆ. ನಾನು ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಆಚೆ ಹೋಗುವಂದೆ. ಅಂತೀನೋ ಸಾವಿರ ಅಂತೀನಿ. ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಕ್ ನನಗೆ ಅಧಿಕಾರ ಇಲ್ವೇನೋ? ಹೇಳ್ರಪ್ಪ, ನೀವೇ ಹೇಳಿ. ಆಕಾಶ್, ಯಾಕೆ ಹೀಗೆ ಮಾಡಿದೆ? ನಿಮ್ ತಂಗಿಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ. ನಾನು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನೀವು ನಮ್ ತಾಯಿನ ಕರ್ಕೊಂಬ ಅಂತ ಹೇಳ್ತಿದ್ರಿ. ಇವ್ರನ್ನ ನಾನು ಕರೆದಿದ್ರೆ ಇವ್ರು ಖಂಡಿತ ಬರ್ತಿರ್ಲಿಲ್ಲ. ಇವ್ರು ಬರ್ದೇ ಇದ್ದಿದ್ರೆ ನೀವು ಖಂಡಿತ ಈ ಮದುವೆಗೆ ಒಪ್ತಾ ಇರ್ಲಿಲ್ಲ. ನಾವಿಬ್ರು ಒಂದಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪ್ರೀತಿ ಮಾಡಿದ ತಪ್ಪಿಗೆ ನಾವಿಬ್ರು ಸಾಯ್ಬೇಕಾಗಿತ್ತಾ? ರೋಮಿಯೋ ಜೂಲಿಯಟ್, ದೇವದಾಸ್ ಪಾರ್ವತಿ, ಹೇಗ್ ವಿಜಯ ಕೇಳಿಯೇ ಅಮರ ಪ್ರೇಮಿಗಳು. ಭಾವ, ಇಷ್ಟಕ್ಕೆಲ್ಲ ನೀವೇ ಕಾರಣ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಎಲ್ರು ಹೊಟ್ಟೋಗಿ ಹೊಟ್ಟೋಗಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗೆ ಹೇಳಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಸಾಯ್ತೀನೋ? ಈಗಲೇ ಸಾಯ್ತೀನಿ. ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನ ಒಪ್ಸಿ ಈ ಮದುವೆ ಮಾಡ್ತಿದ್ದೆ. ನಿಮ್ಮ ಮಗನಿಂದ ನಿಮ್ಮನ್ನ ದೂರ ಮಾಡ್ತಿರ್ಲಿಲ್ಲ. ಆದ್ರೆ ಈಗಾಗ್ಲೇ ಶುಭ ಕಾರ್ಯ ನಡೆದೋಗಿದೆ. ದಯವಿಟ್ಟು ನಿಮ್ ತಂಗಿ ಮನೆ ತುಂಬಿಸ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಿ ನೀವು? ನಮ್ ಅಂತಸ್ತೇನು, ನಿಮ್ ಅಂತಸ್ತೇನು? ನಮ್ ಬಿಸ್ನೆಸ್ ಏನು ಅಂತ ಗೊತ್ತಾ? ಅಥವಾ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತನಾದ್ರೂ ಗೊತ್ತಾ? ನಿಮ್ ಇಡೀ ಆಸ್ತಿನೇ ಮಾರಿದ್ರು ನಮ್ ಲೇಬರ್ಸ್ಗೆ 1 ತಿಂಗಳು ಸಂಬಳ ಕೊಡಕ್ಕಾಗಲ್ಲ. ನಮ್ಮ ಅಣ್ಣನ ಹತ್ರ ನಿಮ್ಮಷ್ಟು ಆಸ್ತಿ ಇಲ್ದೇ ಇರ್ಬೋದು, ಹಣ ಇಲ್ದೇ ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ, ಸ್ವಾಭಿಮಾನ ಇದೆ. ನಾವೇ ನಿಮ್ ಸಂಬಂಧ ಮಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿರ್ಲಿಲ್ಲ. ನಿಮ್ಗಿಂತ ದೊಡ್ಡ ದೊಡ್ಡ ಸಂಬಂಧ ಬಂದ್ರು ಅದನ್ನೆಲ್ಲ ಬಿಟ್ಟು ಈ ಮದ್ವೆಗೆ ಯಾಕೆ ಒಪ್ಕೊಂಡ್ರು ಗೊತ್ತಾ? ನಾನ್ ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ. ಲಕ್ಷ್ಮಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಯಾಕಣ್ಣ ಮಾತಾಡಬಾರ್ದು? ಇವರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಂದೀಶ, ನೀ ಸುಮ್ಮನೆ ನಾನ್ ಇಲ್ಲಿರ್ತೀನೋ ಅದೇ ನಿನ್ ಮನೆ. ಇನ್ಮೇಲೆ ನೀನ್ ಯಾರ ಹಂಗಲ್ಲೂ ಇರ್ಬೇಕಾಗಿಲ್ಲ. ನೋಡಮ್ಮ, ಇವಳು ನನ್ನ ಹೆಂಡತಿ. ಅದೆಷ್ಟೇ ಕಷ್ಟ ಬಂದ್ರು ನಾನು ಇವಳ ಜೊತೆನೆ ಬಾಳ್ತೀನಿ, ಇವಳ ಜೊತೆನೆ ಸಾಯ್ತೀನಿ. ದಯವಿಟ್ಟು ನೀವೆಲ್ಲ ಹೊರಟೋಗಿ. ಭೇಷ್ ಮಗನೇ, ಭೇಷ್. ಪ್ರಾಣಕ್ಕಿಂತ ಹೆಚ್ಚಾಗಿ ತಂಗಿನ ಪ್ರೀತಿಸ್ತಾ ಇರೋ ಅಣ್ಣ, ಅಣ್ಣನ ಗೌರವನ ಬಿಟ್ಕೊಡದೇ ಇರೋಂತ ತಂಗಿ, ಹೆಂಡತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಹೆತ್ತ ತಾಯನ್ನೇ ಬೇಡ ಅನ್ನೋ ಮಗ. ಪರಸ್ಪರ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ. ಬಂಗಾರದಂತ ಸಂಬಂಧನ ಹುಡುಕಿದ್ಯೋ ಕಣ. ಇಂಥ ಸೊಸೆನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನಿನ್ನನ್ನು ಹೆತ್ತಿದ್ದಕ್ಕೂ ಸಾರ್ಥಕ. ತಗೊಳಪ್ಪ, ತಗೊಳ್ಳಿಮ್ಮ, ಅಕ್ಷತೆ ಕಾಳು ಹಾಕಿ. ದೀರ್ಘಾಯುಷ್ಮಾನ್ ಭವ. ಎಲ್ಲಿ ಹೋದ್ರು ಅಣ್ಣ?
ಅಣ್ಣ, ಹಗಲಲ್ಲಿ ಸೂರ್ಯ, ಇರುಳಲ್ಲಿ ಚಂದ್ರನಾಗೆ ನನ್ ಕಣ್ಮುಂದೆ ನಗ್ನಗ್ತಾ ಓಡಾಡ್ತಿದ್ದೆ. ಲಕ್ಷ್ಮಿ ತಂಗಿ ಮದುವೆ ಆಗಿ ಅತ್ತೆ ಮನೆಗೆ ಹೋಗ್ತಾಳಂತ ಗೊತ್ತಿದ್ರು ಎಲ್ಲ ಅಣ್ಣಂದಿರು ತನ್ನ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಂಡಿರ್ತಾರೆ. ಆದ್ರೆ ನೀನು ನನ್ ಪ್ರಾಣ ಕಣಮ್ಮ. ನೀ ಇಲ್ಲಿಂದ ಹೋದ್ಮೇಲೆ ನಾನು ಅದು ಹೇಗ್ ಬದುಕಿರ್ತೀನೋ ಏನೋ. ಅಣ್ಣ, ನನ್ ದೇಹ ಎಲ್ಲೇ ಇದ್ರು ನನ್ ಪ್ರಾಣ ಇಲ್ಲೇ ಇರತ್ತಣ್ಣ. ಲಕ್ಷ್ಮಿ, ಅಣ್ಣ, ಇನ್ನ ನೆನಪಾಗಿ ನಿನ್ನ ಹತ್ರನೇ ಇರ್ಲಿ. ಲಕ್ಷ್ಮಿ, ಏನಿದು ಚಿಕ್ಕ ಮಕ್ಳ ತರ ಹತ್ಕೊಂಡು? ಚೆನ್ನಾಗಿದೆ. ಅವಳೇನೋ ಹೆಣ್ಮಗಳು, ಅಳ್ತಾಳೆ. ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ನೀವು ಅಳ್ತಾ ಇದೀರಲ್ಲ. ಅಲ್ಲೆಲ್ರೂ ಕಾಯ್ತಾ ಇದಾರೆ. ಬಾಮ್ಮ, ಬನ್ನಿ. ಅಣ್ಣ, ನಂದೊಂದು ಆಸೆ. ಏನಮ್ಮ? ನನ್ನ ನೋಡಕ್ ಬರ್ಬೇಕು ಅಂದ್ರೆ ಗೌರಿ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ಬೇಕು. ನೋಡಪ್ಪ, ಹೆಣ್ಣು ಮಕ್ಕಳು ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ಆ ಲಕ್ಷ್ಮಿ ಹೋದ್ಮೇಲೂ ಅತ್ತೆ ಮನೆಯಲ್ಲಿ ಆ ಲಕ್ಷ್ಮಿ ಕಳೆ ಸದಾ ತುಂಬಿರ್ಲಿ ಅಂತ ಹಾರೈಸು. ನೋಡು, ಅತ್ತೆ ಮನೆಯಲ್ಲಿ ಹಾಲು ಉಕ್ಲಿ ಅಂತ ಹೇಳ್ಬಿಟ್ಟು ಆ ನಿನ್ನ ಕಾಲುಂಗ್ರನ ಆ ಗಂಗಾಳಕ್ 3 ಸಲ ಹಾಕು. ನಮ್ಮತ್ತೆ ಮನೆ ಹಾಲು ಉಗ್ಗದಾಗುಗ್ಲಿ. ನನ್ ತವ್ರ ಮನೆ ಹಾಲುಕ್ಕದಾಗ ಉಕ್ಲಿ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ತಂಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಬರ್ತೀನಿ ದಿಶಾ. ಬರ್ತೀನಣ್ಣ. ಗೌರಿ, ಬರ್ತೀನಿ. ಹೋಗ್ಬಾ ಲಕ್ಷ್ಮಿ. ಬರ್ತೀನಿ ನಂದೀಶ. ಆಯ್ತು, ಒಟ್ ಬರವಾ.